ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ನಾವಿವತ್ತು ಮಾಡೋಣ ಕುರ್ಮ ಮಾಡಲಿಕ್ಕೆ ನಾನಿವಾಗ ಕ್ಯಾರೆಟ್, ಬಟಾಣಿ ಮತ್ತು ಬೀನ್ಸ್ ಹಾಗೂ ಆಲೂಗಡ್ಡೆನ ತಗೊಂಡಿದ್ದೀನಿ. ಆ್ಯಂಡ್ ನಾವಿವಾಗ ಅದೆರಡನ್ನೂ ಒಂದು ರೌಂಡ್ ಬೇಯಿಸ್ಕೊಳ್ಳೋಣ. ಬೇಯಿಸಲಿಕ್ಕೆ ನಾನೀಗ ಒಂದು ಕಡಾಯಿ ತೆಗೆದು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಕ್ಯಾರೆಟ್, ಬೀನ್ಸ್ ನಾವೆಲ್ಲ ಕಟ್ ಮಾಡ್ಕೊಂಡಿರೋದೆಲ್ಲ ಹಾಕಿ ಒಂಚೂರು ಸಾಲ್ಟ್ ಹಾಕಿಯೇ ನಾನು ಬೇಯಿಸ್ಕೊಳ್ಳುವ. ಮತ್ತು ನಾನು ಸ್ವಲ್ಪ ಈಗ ಡಿಫ್ರೆಂಟಾಗಿ ಮಾಡೋಣ ಅಂತ ಪನ್ನೀರ್ ಹಾಕ್ತಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಆಯಿತಾ. ಸೊ ಪನ್ನೀರ್ ತಕ್ಕೊಂಡು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯಾವ ಸೈಜಿಗೆ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಬೋದು ನೀವು. ನೀವಿವಾಗ ನೋಡ್ತಾ ಇರ್ಬೋದು ಇದೆಲ್ಲ ಬೇಯ್ತಾ ಇದೆ. ಸೊ ಅಂದರೆ ತುಂಬ ಬೇಯಿಸ್ಕೊಳ್ಬಾರ್ದು, ಇಲ್ಲ ಅಂದರೆ ಪನ್ನೀರ್ ಮಾಡುವಾಗ ಫುಲ್ಲು ಇದಾಗಿಬಿಡುತ್ತೆ, ಚಪಾಟಿ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಗಂಡಿರುವಾಗನೇ ನಾನು ಬಿಡ್ತಿದ್ದೇನೆ. ಆ್ಯಂಡ್ ಅದಕ್ಕೆ ಮಸಾಲೆ ಒಂದು ಬೌಲಷ್ಟು ತೆಂಗಿನಕಾಯಿ, ಒಂದಷ್ಟು ಗಸಗಸೆ, ಬೆಳ್ಳುಳ್ಳಿ, ಒಂದು 4-5 ಗೋಡಂಬಿ ಹಾಕ್ಕೊಂಡು ರುಬ್ಕೊಂಡಾದಮೇಲೆ ಒಂದು ಕಡಾಯಿಗೆ ಆಯಿಲ್ ಹಾಕಿ ಆಯಿಲೆಲ್ಲ ಚೆನ್ನಾಗಿ ಕಾಯ್ದ ಮೇಲೆ ನಾನು ಇವಾಗ ಇದಕ್ಕೆ ಪನ್ನೀರ್ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಇದು ಮಾಡಿಕೊಂಡ್ರೆ ಪನ್ನೀರೆಲ್ಲ ಸ್ಮೂತಾಗಿ ಬರುತ್ತೆ, ಆಯಿತಾ. ಹಾಗಾಗಿ ಆ್ಯಂಡ್ ಇದೆಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗಿದ್ಮೇಲೆ ತಕ್ಕೊಂಡು ನಾನು ಈಗ ಇದೇ ಬಾಳಿಗೆನೆ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಮತ್ತು ಲವಂಗ ಹಾಕಿ ರೋಸ್ಟ್ ಮಾಡಿ ಅಗೇನ್ ಅದಕ್ಕೆ ನೀರುಳ್ಳಿ ಬೇಗ ಬೇಯಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕಿ ಇದು ಮಾಡಿಕೊಂಡು ಅದಕ್ಕೆ ಈಗ ನಾವು ಕೊತ್ತಂಬರಿ ಕಾಳು ಪೌಡರ್, ಅರಿಶಿನ ಮತ್ತು ಗರಂ ಮಸಾಲ ಹಾಕಬೇಕಾಯ್ತಾ. ಹಾಕಿ ಸ್ವಲ್ಪ ಪೂರ್ತಿ ಆಗಿದ್ಮೇಲೆ ಇದೆಲ್ಲ ನೀರು ತಕ್ಕೊಂಡು ನಾವು ಬೇಯಿಸಿ ಇಟ್ಕೊಂಡಿರೋ ತರಕಾರಿನ ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸೆಲ್ಲ ಆಗಬೇಕು. ಆ್ಯಂಡ್ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಈ ಥರ ಆಗಿದ್ಮೇಲೆ ಅದಕ್ಕೆ ನಾವು ಆಗ ಕಡ್ದಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಯ್ತಾ. ಮಿಕ್ಸ್ ಆಗಿದ್ಮೇಲೆ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡಬೇಕು. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಈ ಥರ ಕುದಿ ಬಂದಿದೆ. ಈ ಥರ ಆಗಿದ್ಮೇಲೆ ನಾವು ಆಗ ಇದು ಮಾಡ್ಕೊಂಡಿದ್ವಲ್ಲ ಪನ್ನೀರ್, ಅದನ್ನು ಈಗ ಮೇಲೆ ಹಾಕಿ ಕಿದ್ರೆ ಮುಗೀತು. ಇವಾಗ ನೀವು ನೋಡ್ತಾ ಇರ್ಬೋದು ಪನ್ನೀರ್ ರೆಡಿ. ಸೊ ಇಷ್ಟೇ ಪನ್ನೀರ್ ಮಾಡೋ ವಿಧಾನ. ಆ್ಯಂಡ್ ಇದು ಚಪಾತಿ ಆ್ಯಂಡ್ ಪೂರಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ದಿಢೀರ್ ಅಂತಲೂ ಮಾಡ್ಬೋದು. ಬೆಳಗ್ಗೆ ಮಕ್ಕಳು ತರಕಾರಿ ತಿನ್ನೋದವ್ರು ಕೂಡ ಇದನ್ನು ತಿಂತಾರೆ. ತಿಂಡಿ ಒಟ್ಟಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.